ನಕ್ಸಲ್ ಚಳವಳಿ ಏನಿತ್ತು ಅದು ಮುಗಿದ ಅಧ್ಯಾಯ ಆಗುವಂತಹ ಗಳಿಗೆ ಕರ್ನಾಟಕದಲ್ಲಿ ಗಳಿಗೆ ಸನ್ನಿಹಿತವಾಗ್ತಿದೆ ಅನ್ನೋದು ನಾವು 2-3 ದಿನದಿಂದ ಹೇಳ್ತಾ ಇದ್ವಿ. ಸೊ ಚಿಕ್ಕಮಗಳೂರಿನಲ್ಲಿ ನಕ್ಸಲರ ಯುಗಾಂತ್ಯಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ನಾಳೆಯೇ 6 ಜನ ನಕ್ಸಲರು ಶರಣಾಗತಿ ಆಗುವಂತಹ ಸಾಧ್ಯತೆ ಇದೆ. ಸಮಾಜದ ಮುಖ್ಯ ವಾಹಿನಿಗೆ ಬರೋದಕ್ಕೆ ಅವರು ಬಯಸಿದ್ದಾರಂತೆ. ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ನಕ್ಸಲರು ಶರಣಾಗ್ತಾರೆ. ನಕ್ಸಲ್ ನಾಯಕಿ ಮುಂಡಗಾರು ಲತಾ ಸೇರಿ ಪ್ರಮುಖರು ಶರಣಾಗತಿಯನ್ನ ಬಯಸಿದ್ದಾರೆ. ಸರ್ಕಾರ ರಚಿಸಿರುವಂತಹ ಜಿಲ್ಲಾ ಕಮಿಟಿ ಮುಂದೆ ಅವರು ಬಂದು ಸರೆಂಡರ್ ಆಗಿ ಸಮಾಜದ ಮುಖ್ಯವಾಹಿನಿಗೆ ಬರುವಂತಹ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ನಕ್ಸಲರ ಚಳುವಳಿ ಹೋರಾಟ ಏನಿತ್ತು ಅದೆಲ್ಲವೂ ಮುಗಿದ ಅಧ್ಯಾಯ ಅನ್ನೋದಕ್ಕೆ ಇನ್ನೇನು ಸ್ವಲ್ಪ ಹೊತ್ತಿದೆ. ಸೊ ಇವರು ಶರಣಾಗತಿಯನ್ನ ಎಲ್ಲಾಗ್ತಾರೆ, ಎಷ್ಟೊತ್ತಿಗಾಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ಇದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಜಿಲ್ಲಾಡಳಿತದ ಕಡೆಯಿಂದ ಯಾವ ರೀತಿ ಆಗಿದೆ ಅಂತ? ಹೌದು ಮಮತಾ, ಅಂತಂದ್ರೆ ಏನು 2002ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆರಂಭವಾದಂತ ನಕ್ಸಲ್ ಚಳವಳಿ 2014 ತನಕನೂ ಕೂಡ ನಿರಂತರವಾಗಿ ಇದ್ದಂಥದ್ದು. ಆದ್ರೆ 2014ರ ನಂತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದ್ದಂತ ನಕ್ಸಲರೆಲ್ಲರೂ ಕೂಡ ಕೇರಳದತ್ತ ಮುಖ ಮಾಡಿದ್ದಂಥದ್ದು. ಕಳೆದ 10 ವರ್ಷಗಳಿಂದಾನೂ ಕೂಡ ಅಂತಂದ್ರೆ 2024ರ ಏನಂದ್ರೆ ಡಿಸೆಂಬರ್ ತನಕನೂ ಕೂಡ ಆ ನಕ್ಸಲ್ ಚಟುವಟಿಕೆ ಸಂಪೂರ್ಣವಾಗಿ ಕ್ಷೀಣಿಸಿತ್ತು. ಆದ್ರೆ ಡಿಸೆಂಬರ್ನಲ್ಲಿ ಏನು ಮುಂಡಗಾರಲತಾ ಮತ್ತೆ ವಿಕ್ರಮ್ ಗೌಡ ಟೀಮ್, ಎರಡೂ ಟೀಮ್ ಕೂಡ ಒಂದು ಟೀಮು ಉಡುಪಿನಲ್ಲಿತ್ತು, ಇನ್ನೊಂದು ಟೀಮು ಚಿಕ್ಕಮಗಳೂರಲ್ಲಿತ್ತು. ಅದು ಯಾವಾಗ ವಿಕ್ರಮ್ ಗೌಡ ಎನ್ಕೌಂಟರ್ ಆದೋ ಅದಾದ ನಂತರ ಏನ್ ಮುಂಡಗಾರ ಲತಾ ಟೀಮ್ ಕೂಡ ಒಂದು ಸೈಲೆಂಟ್ ಆಗಿತ್ತು. ಆದ್ರೆ ಈ ನಡುವೆ ಈ ಬೆನ್ನಲ್ಲೇ ಈಗಾಗಲೇ ಸರ್ಕಾರ ಕೂಡ ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ದಂಥದ್ದು. ಮತ್ತೆ ನಾಗರಿಕ ಹಿತರಕ್ಷಣಾ ಸಮಿತಿ ಕೂಡ ನಕ್ಸಲರನ್ನ ಸಮಾಜದ ಮುಖ್ಯವಾಹಿನಿಗೆ ತರೋ ಒಂದು ನಿಟ್ಟಿನಲ್ಲಿತ್ತು. ಇದೆಲ್ಲದಕ್ಕೂ ಕೂಡ ಪುಷ್ಟಿ ನೀಡುವಂತೆ ಕಳೆದ ಒಂದು 15 ದಿನಗಳ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದಂಥದ್ದು. ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರೋಕ್ಕೆ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಈಗ ನಾಗರಿಕ ಹಿತರಕ್ಷಣಾ ಸಮಿತಿ ಅವರು ಈಗ ನಕ್ಸಲರ ಜೊತೆ ಮಾತುಕತೆ ಮಾಡಿ 6 ಜನ ನಕ್ಸಲ್ ಅಂತಂದ್ರೆ ಏನೀಗ ಹಾರ್ಡ್ ಕೋರ್ ನಕ್ಸಲ್ ಅಂತಾನೆ ಗುರುತಿಸಿಕೊಂಡಿದ್ದಂತ ಮುಂಡಗಾರ ಲತಾ ಮತ್ತೆ ಸುಂದರಿ ಇವರಿಬ್ಬರು ಸೇರಿದಂತೆ 6 ಜನ ನಕ್ಸಲರು. ಅದರಲ್ಲಿ 4 ಜನ ಕರ್ನಾಟಕದವರು, ಒಬ್ರು ಕೇರಳ ಮತ್ತೆ ಇನ್ನೊಬ್ರು ತಮಿಳುನಾಡು, ಒಟ್ಟು 6 ಜನ ನಕ್ಸಲರು ಈಗಾಗಲೇ ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ತೀರ್ಮಾನ ಮಾಡಿರುವಂತದ್ದು. ಏನು ಮಾಜಿ ನಕ್ಸಲ್ ನೂರ್ ಜುಲ್ಫಿಕರ್ ಶ್ರೀಧರ್ ಇದ್ದಾರೆ, ಅವ್ರ ಜೊತೆ ಈಗ ಇವತ್ತು ಒಂದು ಮಾಹಿತಿ ಪ್ರಕಾರ ಈಗಾಗಲೇ ಅವರು ಚಿಕ್ಕಮಗಳೂರು ಕಡೆ ಬಂದಿದ್ದಾರೆ. ಅಲ್ಲಲ್ಲೇ ಬೇರೆ ಕಡೆ ಇದ್ದಾರೆ. ನಾಳೆ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಅಂದ್ರೆ ಮೀನಾ ನಾಗರಾಜ್, ಡಿಸಿ ಮೀನಾ ನಾಗರಾಜ್ ಮತ್ತೆ SP ವಿಕ್ರಮ್ ಆಮಟೆ ಎದುರುಗಡೆ ಸರ್ಕಾರದ ಪ್ಯಾಕೇಜ್ ABC 3 ಗುರುತಿಸಿಕೊಂಡಿದ್ದಾರೆ. ಆ 7.5 ಲಕ್ಷದಿಂದ 3 ಲಕ್ಷ ತನಕನೂ ಕೂಡ ಒಂದೊಂದು ಕೆಟಗರಿಗೆ ಒಂದೊಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡಿರುವಂತದ್ದು. ಆ ನಡುವೆ ಈಗ ಸರ್ಕಾರದ ಹಿನ್ನೆಲೆಯಲ್ಲಿ ಸಮಾಜದ ಮುಖ್ಯವಾಹಿನಿ ಬರೋದಕ್ಕೆ ಸಿದ್ಧರಾಗಿರುವಂತದ್ದು ಮಮತಾ. ಓಕೆ, ಧನ್ಯವಾದ ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ.